ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಕಿ ಲಕ್ಷ್ಮಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ 2024-25 ಟೈಮ್ ಟೇಬಲ್ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಇದು ಎಕ್ಸಾಮ್ ಟೈಮ್ ಟೇಬಲ್. ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆಯಲ್ಲ, ಈ ಟೈಮ್ ಟೇಬಲ್ಲು. ಮಾರ್ಚ್ 1ರಿಂದ ಸೆಕೆಂಡ್ PUC ಅವ್ರಿಗೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸಾಟರ್ಡೆ ಮಾರ್ಚ್ 1ನೇ ತಾರೀಕು ಕನ್ನಡ ಮತ್ತು ಅರೇಬಿಕ್ ಎರಡು ಸಬ್ಜೆಕ್ಟು ಮಾರ್ಚ್ 1ಗೆ ನಡೆಯುತ್ತೆ ಎಕ್ಸಾಮು. ಟೈಮಿಂಗ್ಸ್ ಬಂದುಬಿಟ್ಟು 10 AM ಇಂದ 1 o'clockವರೆಗೂ 3 hours ಎಕ್ಸಾಮ್ ಇರುತ್ತೆ ನಿಮಗೆ 80 ಮಾರ್ಕ್ಸ್ಗೂ. ಸೆಕೆಂಡ್ ಯಾವುದೇ ಥರದ ಎಕ್ಸಾಮ್ ಇರಲ್ಲ, ಸಂಡೇ ಆಗಿದ್ದರಿಂದ ಹಾಲಿಡೇ. ಈ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಓದ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ ಒಂದಿನ. ಅದಾದಮೇಲೆ 3ನೇ ತಾರೀಕು ಮಂಡೇ ಮ್ಯಾಥ್ಸ್, ಎಜುಕೇಷನ್, ಲಾಜಿಕ್, ಬಿಸ್ನೆಸ್ ಸ್ಟಡೀಸ್, ಇದು 4 ಎಕ್ಸಾಮು ಮಂಡೇ ಇದೆ 3ನೇ ತಾರೀಕು. ಟೈಮಿಂಗ್ಸ್ ಎಲ್ಲಕ್ಕೂ ಸೇಮ್, 10ರಿಂದ 1 o'clockವರೆಗೂ 3 hours ಎಕ್ಸಾಮ್, ಎಲ್ಲ 80 ಮಾರ್ಕ್ಸ್ಗೆ ಎಕ್ಸಾಮ್ ಇರೋದು. 4th ಬಂದುಬಿಟ್ಟು ತಮಿಳ್, ತೆಲುಗು, ಮಲಯಾಳಿ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್, ಇದೆಲ್ಲ ಲ್ಯಾಂಗ್ವೇಜಸ್ ಬಂದುಬಿಟ್ಟು 4th ಟ್ಯೂಸ್ಡೇ ನಿಮಗಿರುತ್ತೆ ಎಕ್ಸಾಮು. 5th ವೆನಸ್ಡೇ ಬಂದುಬಿಟ್ಟು ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ ಆ ಎಕ್ಸಾಮು. 6th ಬಂದುಬಿಟ್ಟು ನೋ ಎಕ್ಸಾಮ್, ಅವತ್ತು ಹಾಲಿಡೇ ನಿಮಗೆ. ಎಲ್ಲರೂ ಚೆನ್ನಾಗಿ ಆ ಟೈಮಲ್ಲಿ ಓದ್ಕೊಳ್ಳಿ. 7th ಫ್ರೈಡೇ ಬಂದುಬಿಟ್ಟು ಹಿಸ್ಟ್ರಿ ಮತ್ತು ಫಿಸಿಕ್ಸ್ ಇರುತ್ತೆ. ಸೈನ್ಸ್ ಅವ್ರಿಗೆ ಫಿಸಿಕ್ಸು ಮತ್ತು ಸೋಷಲ್ ಸೈನ್ಸ್ ಅವ್ರಿಗೆ ಹಿಸ್ಟ್ರಿ ಇರುತ್ತೆ ಅವತ್ತು ಫ್ರೈಡೇ 7th. 8th ಸಾಟರ್ಡೆ ಬಂದುಬಿಟ್ಟು ಹಿಂದಿ ಇರುತ್ತೆ ಎಲ್ರಿಗೂ. 9th ಬಂದುಬಿಟ್ಟು ಸಂಡೇ ಆಗಿದ್ದರಿಂದ ಯಾವುದೇ ರೀತಿ ಎಕ್ಸಾಮ್ ನಡೆಯಲ್ಲ, ಹಾಲಿಡೇ ಅವತ್ತು. 10th ಮಂಡೇ ಬಂದುಬಿಟ್ಟು ಆಪ್ಷನಲ್ ಕನ್ನಡ, ಅಕೌಂಟೆನ್ಸಿ, ಜಿಯಾಲಜಿ, ಹೋಮ್ ಸೈನ್ಸ್ ಇರುತ್ತೆ. 11th ಬಂದುಬಿಟ್ಟು ಯಾವ ಎಕ್ಸಾಮು ಇರಲ್ಲ ನಿಮಗೆ. 12th ಬಂದುಬಿಟ್ಟು ವೆನಸ್ಡೇ ಸೈಕಾಲಜಿ, ಕೆಮಿಸ್ಟ್ರಿ, ಬೇಸಿಕ್ ಮ್ಯಾಥ್ಸ್ ಇರುತ್ತೆ. ಥರ್ಸ್ಡೇ 13th ಬಂದುಬಿಟ್ಟು ಎಕನಾಮಿಕ್ಸ್ ಒಂದೇ ಇರೋದು, ಅದೊಂದೇ ಎಕ್ಸಾಮ್ ಇರುತ್ತೆ. 14th ಫ್ರೈಡೇ ಎಕ್ಸಾಮ್ ಇರಲ್ಲ, ಹಾಲಿಡೇ ಇರುತ್ತೆ. 15th ಬಂದುಬಿಟ್ಟು ಸಾಟರ್ಡೇ ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. 16th ಸಂಡೇ ಹಾಲಿಡೇ, ಯಾವ ಎಕ್ಸಾಮ್ ಇರಲ್ಲ. ಮಂಡೇ 17th ಜಿಯೋಗ್ರಫಿ, ಬಯಾಲಜಿ ಎಕ್ಸಾಮ್ ಇರುತ್ತೆ. 18th ಟ್ಯೂಸ್ಡೇ ಸೋಷಿಯಾಲಜಿ, ಎಲೆಕ್ಟ್ರಾನಿಕ್, ಕಂಪ್ಯೂಟರ್ ಸೈನ್ಸ್ ಇರುತ್ತೆ. 19th ವೆನಸ್ಡೇ, ಅವತ್ತು ಹಿಂದೂಸ್ತಾನಿ ಮ್ಯೂಸಿಕ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಇವು ಎಕ್ಸಾಮ್ ಬಂದುಬಿಟ್ಟು ವೆನಸ್ಡೇ 19th ಇರುತ್ತೆ. ನೋಡಿದ್ರಲ್ಲ ಗೈಸ್, ಇದಿಷ್ಟು ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ಲು. ಈ ಸಾರಿ ಇನ್ನೊಂದು ಏನಂದರೆ 15 ನಿಮಿಷ 15 minutes ಎಕ್ಸಾಮ್ಗೆ ಕಡಿಮೆ ಮಾಡಿದ್ದಾರೆ, 15 ನಿಮಿಷನ ತೆಗೆದುಬಿಟ್ಟಿದ್ದಾರೆ. ಈ ಸಾರಿ ಬರೀ 3 hours ಮಾತ್ರ ಎಕ್ಸಾಮ್ ನಡೆಯೋದು. ಅಷ್ಟರಲ್ಲೇ ಚೆನ್ನಾಗಿ ಎಲ್ಲರೂ ಕ್ವಶನ್ ಪೇಪರ್ನ ಫಸ್ಟ್ ಓದ್ಕೊಳ್ಳಿ, ಚೆನ್ನಾಗಿ ಎಲ್ಲರೂ ಬರೀರಿ. ನನ್ನ ಕಡೆಯಿಂದ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಒಳ್ಳೆ ಸ್ಕೋರ್ ಮಾಡಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಯಾರ್ಯಾರು ಸೆಕೆಂಡ್ PUC ಓದ್ತಿದ್ದಾರೋ ಎಲ್ರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.